ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರೋಧ ಪಕ್ಷದವರ ಯಾವ ಟೀಕೆಗೂ ಬಗ್ಗಲ್ಲ ಜಗ್ಗಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದವರು, ಧ್ವನಿ ಇಲ್ಲದವರ, ಬಡವರ, ಅಹಿಂದ ಜನರ ಆಶೀರ್ವಾದದಿಂದ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಹೊಟ್ಟೆ ತುಂಬಿದವರು ಮಾಡುವ ಟೀಕೆಗೆಲ್ಲ ನಾವು ಬಗ್ಗುವುದಿಲ್ಲ ಎಂದು ತಿಳಿಸಿದರು. ಹಣಕಾಸಿನಲ್ಲಿ ದರೋಡೆ ಆಗಲಿಲ್ಲ, ನಮಗೆ ಹಣಕಾಸಲ್ಲಿ ಇವತ್ತು ತೊಂದರೆ ನೀವು ಹೇಳ್ತಾ ಇದ್ದೀರಿ, ನಮಗೇನಾಗಿಲ್ಲ. ಕೆಲವು ಕಾರ್ಯಕ್ರಮವನ್ನು ರೀಶೆಡ್ಯೂಲ್ ಮಾಡಿರ್ಬೋದು, ಕೆಲವು ಕಾರ್ಯಕ್ರಮಗಳನ್ನ ನಿಧಾನ ಮಾಡಿರ್ಬೋದು, ಆದ್ರೆ ಯಾವುದನ್ನು ಕೂಡ ನಾವು ನಿಲ್ಲಿಸದೆ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರು ನಾಳೆ ಬರ್ತಕ್ಕಂತ ಬಜೆಟ್ ನಲ್ಲಿ 17ನೇ ಬಜೆಟ್ ಅನ್ನ ಕೊಡ್ತಾ ಇದ್ದಾರೆ ಈ ರಾಜ್ಯಕ್ಕೆ. ಬಹುಶಃ ದೇಶದಲ್ಲೇ ಯಾರು ಅಷ್ಟೊಂದು ಬಜೆಟ್ ಗಳನ್ನು ಕೊಟ್ಟಿಲ್ಲ. ಅವರಿಗೆ ಹಣಕಾಸಿನ ಯಾವ ರೀತಿ ಮ್ಯಾನೇಜ್ ಮಾಡಬೇಕಂತ ಗೊತ್ತಿಲ್ವಾ? ಸಿದ್ದರಾಮಯ್ಯನವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾರಾದ್ರೂ ಪಾಠ ಹೇಳ್ಕೊಡ್ಬೇಕಾ? ಇವತ್ತು ರಾಜ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಮುಂದೆನೂ ಕೂಡ ನಡೆಯುತ್ತೆ. ಹಾಗಾಗಿ ಟೀಕೆ ಟಿಪ್ಪಣಿಗಳಿಗೆ ನಾವು ಸೋಲು ಹಾಕೋದಿಲ್ಲ. ಯಾರು ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಅದು ಜನ ಸಮುದಾಯಕ್ಕೆ ಬಿಡ್ತೇವೆ ನಾವು. ತೀರ್ಮಾನ ಜನ ಸಮುದಾಯ ಮಾಡ್ತಾರೆ. ಈ ರಾಜ್ಯದಲ್ಲಿ 136 ಸೀಟ್ಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ ಅನ್ನ ಕಳಿಸಿದ್ರಲ್ಲ ಅಧಿಕಾರಕ್ಕೆ, ಅವರಿಗೆ ನಾವೇನ್ ಮಾಡಿದ್ದೇವೆ ಅಂತ ಗೊತ್ತಿಲ್ವಾ? ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ, ಅವರು ಬಡವರಿರ್ಲಿ, ಸಾಹುಕಾರರಿರ್ಲಿ, ಅಥವಾ ಯಾರಾದ್ರೂ ಇರ್ಲಿ, ಯಾವ ಜಾತಿ ಧರ್ಮ, ಬಿಜೆಪಿ ಅವರು ತಗೊಂಡಿಲ್ವಾ? ಜನತಾ ದಳದವ್ರು ತಗೊಂಡಿಲ್ವಾ 2,000ನ? ಅವ್ರು ಬೇಡರಿ, ನಾವು ಕಾಂಗ್ರೆಸ್ನವ್ರು ಕೊಡ್ತಾವ್ರೆ, ಜನತಾ ದಳದವರು ತಗೊಳ್ಳಲ್ಲ ನಾವು ಅಂತ ಹೇಳಿದಾರ? ಏನೇ ಚಂದ್ರಶೇಖರ್ ಗೌಡ್ ನಿಮ್ಗೆ ಯಾರು ಹೇಳಿದಾರ? ಬಿಜೆಪಿ ಅವ್ರು ಯಾರಾದ್ರೂ ಹೇಳಿದಾರ ನಮ್ಗೆ 2,000 ರೂಪಾಯಿ ಬೇಡ ಅಂತ? ಕೊಟ್ರೆ ಚೆನ್ನಾಗಿ ತಗೊಳ್ತಾರೆ, ಟೀಕೆ ಟಿಪ್ಪಣಿ ಮಾಡ್ತಾರೆ. ನಾವು ಬಸ್ ನಲ್ಲಿ ಫ್ರೀ ಬಸ್, ಫ್ರೀ ಹೋದ್ರಮ್ಮ ನೀವೆಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ಬರ್ರಿ ಅಂತ ಫ್ರೀ ಮಾಡಿದೀವಿ. ಫ್ರೀ ಆಗಿ ಊರ್ನಾಗಿರೋ ದೇವಸ್ಥಾನ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ರು. ಒಂದು ಬಿಟ್ಟಿಲ್ಲ, 2 ಸರಿ ಹೋಗಿವ್ರು. ಏನಮ್ಮ ಲಕ್ಷ್ಮಮ್ಮ, 2 ಸಾರಿ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗಾದ್ರೆ ಬಿಜೆಪಿ ಹೆಣ್ಮಕ್ಳು, ಜನತಾ ದಳದ ಹೆಣ್ಮಕ್ಳು ಯಾವ ದೇವಸ್ಥಾನಕ್ಕೂ ನಮ್ಮ ಬಸ್ಸಲ್ಲಿ ಹೋಗೇ ಇಲ್ವಾ? ಬಸ್ಸಲ್ಲಿ ಹೋಗೋದು, 2,000 ರೂಪಾಯಿ ಇಸ್ಕೊಳ್ಳೋದು, ಅಕ್ಕಿ ಇಸ್ಕೊಳ್ಳೋದು, ಆಮೇಲೆ ಹುಡುಗರಿಗೆ ಕೆಲಸ ಅಂತೇಳಿ ಅವ್ರಿಗೆ ಕೊಟ್ರೆ ಅದನ್ನು ಮಾಡ್ಕೊಳ್ಳೋದು, ಪೂಕ್ಷಟೆ ಕರೆಂಟ್ ಮಾಡ್ಕೊಳ್ಳೋದು, ಆಮೇಲೆ ನೋಡಿದ್ರೆ ಟೀಕೆ ಮಾಡೋದು. ಕಾಂಗ್ರೆಸ್ ಆಟ್ಲ ಇಟ್ಲ. ಆದ್ರಿಂದ ನಾವು ಈ ಟೀಕೆಗಳಿಗೆ ಎದುರುವಂತವ್ರು ಅಲ್ಲ. ಸಿದ್ದರಾಮಯ್ಯನವರ ಆಡಳಿತ ಯಾವ ಟೀಕೆಗೂ ಕೂಡ ಬಗ್ಗೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ರಾಜಣ್ಣ ಹೇಳಬೇಕಾಗಿತ್ತು, ನಾನು ಹೇಳ್ತಾ ಇದ್ದೀನಿ. ಹಂಗೆ ಅಲ್ವಾ ಹೇಳೋದು? ನಾನು ಹಂಗೆ ಹೇಳೋದೆ, ಮತ್ತೆ ಇನ್ನೇನು? ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಪರಮೇಶ್ವರ್ ಮಧುಗಿರಿಯ ಮೂಲ ಹಕ್ಕುದಾರರು. ಅವರ ಸಹಕಾರದಿಂದ ಈ ಕಟ್ಟಡ ನಿರ್ಮಾಣವಾಗಿದೆ. ಡಿಜಿಪಿ ಅರುಣ್ ಚಕ್ರವರ್ತಿರವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ರಾಜ್ಯದಲ್ಲಿ ಗೃಹ ಖಾತೆಯನ್ನ ಪರಮೇಶ್ವರ್ ಉತ್ತಮವಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ರು. ನಾವೆಲ್ಲ ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ದೋ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸತಕ್ಕಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಮತ್ತೆ ಅಲ್ಪಸಂಖ್ಯಾತರಿಗೂ ಇವತ್ತು ಅಲ್ಪಸಂಖ್ಯಾತರಿಗೆ ಏನೆಲ್ಲ ಅವರ ಒಂದು ವಾಸದ ಜಾಗ ಇರುತ್ತೆ, ಅವೆಲ್ಲವೂ ಕೂಡ ಇವತ್ತು ಉತ್ತಮವಾದಂತಹ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟು ಅದನ್ನು ಕೂಡ ಅವರು ವಾಸಯೋಗ್ಯ ಜಾಗವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಮತ್ತೆ ಬಡವರು ಎಲ್ಲ ಜಾತಿಗಳು ಬಡವರಿಲ್ಲ, ಯಾವುದೋ ಒಂದೇ ಜಾತಿಗೆ ಸೀಮಿತ ಅಲ್ಲ. ಬರೀ SC-ಗಳು ST-ಗಳು ಇವರೇ ಬಡವರು ಅಂತಕ್ಕಂಥದ್ದು ಅಲ್ಲ. ಅದು ಭೂಮಿ ಇಲ್ಲದೆ ಇರ್ಬೋದು ಅವರಿಗೆ, ಆದ್ರೆ ಬಡತನ ಅಂತಕ್ಕಂಥದ್ದು ಎಲ್ಲಾ ಜಾತಿಯಲ್ಲೂ ಬಡವರಿದ್ದಾರೆ. ಆ ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರ ಯೋಗಕ್ಷೇಮ, ಬಡವರ ಯೋಗಕ್ಷೇಮ ನೋಡ್ತಕ್ಕಂಥದ್ದು, ಅವರ ಅಭಿವೃದ್ಧಿಗೆ ಉನ್ನತಿಗೆ ಹೆಚ್ಚು ಸಹಕಾರವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ನಾವು
ಏನೆಲ್ಲ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಇವತ್ತು ನಮ್ಮ ಕೊಡಗಿನಲ್ಲಿ ಬಂದಿದೆ. ಮೊದಲಿದ್ದಂತ ಬಿಲ್ಡಿಂಗ್ ಬ್ರಿಟಿಷರು ಕಟ್ಟಿದಂತ ಬಿಲ್ಡಿಂಗ್ ಇದ್ದಿದ್ದು, ಅದು ಮೇಲೆಲ್ಲ ನೀರು ಸೋರೋದು. ಶ್ರೀನಿವಾಸ್ ಬಂದು ಸರ್ ನೀರು ಸೋರ್ತಾ ಇದ್ದೆ ಸರ್ ಮಳೆಗಾಲದಲ್ಲಿ, ನಾನು ಟಾಪರ್ ಒದಿಸ್ಬಿಡೆ ಅದಕ್ಕೆ ಅಂತ ಹೇಳಿದ್ದೆ. ಆದ್ರೆ ಇವತ್ತು ಅಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಹೋಗದೆ ಇವತ್ತು ಒಂದು ಉನ್ನತ ಮಟ್ಟದ ಸುಸಜ್ಜಿತವಾದಂತಹ ಕಟ್ಟಡವನ್ನ ನಮಗೆ ಪ್ರಾಪ್ತಿ ಮಾಡಿರ್ತಕ್ಕಂಥದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರಣೀಭೂತರು, ಜೊತೆಗೆ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಕಾರಣೀಭೂತರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಜಿಪಿ ಪೊಲೀಸ್ ಇಲಾಖೆಯ ಅರುಣ್ ಚಕ್ರವರ್ತಿ, ಪೊಲೀಸ್ ಮಹಾನಿರೀಕ್ಷಕ ಕೇಂದ್ರ ವಲಯ ಬೆಂಗಳೂರು ಲಾಲು ರಾಮ್, ಎಡಿಜಿಪಿ ಮುರುಗನ್, ಡಿಸಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್, ಎಎಸ್ಪಿ ಪುರುಷೋತ್ತಮ್ ಗೋಪಾಲ್, ಡಿವೈಎಸ್ಪಿ ಮಂಜುನಾಥ್, ಎಸಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.